ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿನ ಜನತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು. ಇದು ಯಾರೋ ಒಬ್ಬ ಬಂಡವಾಳಶಾಹಿ ಮಾಡ್ತಿರುವಂತಹ ಕೆಲಸ, ಒಬ್ಬ ಬಿಲ್ಡರ್ ಮಾಡ್ತಿರುವಂತಹ ಕೆಲಸ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಗೆ ರಿಜಿಸ್ಟರ್ಡ್ ಡೀಡ್ ಅಲ್ಲ. ಯಾಕೆ ಈ ಎಪಿಸೋಡ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಮುಂದಕ್ಕೆ. ಆಮೇಲೆ ಇನ್ನು ಅದ್ಭುತವಾದ ಒಂದು ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ, ಸದರಿ ಆಸ್ತಿಯನ್ನು ನೀವು ಖರೀದಿ ಇಂದಿನಿಂದ ಸೂರ್ಯ ಚಂದ್ರ ಇರುವವರೆಗೂ ನಿರಂತರವಾಗಿ ವಹಿವಾಟು ಉಪಯೋಗ ಮಾಡಲು ಸಂಪೂರ್ಣ ಹಕ್ಕುಗಳು ಇರುತ್ತವೆ. ನಿರಂತರವಾಗಿ ಸೂರ್ಯ ಚಂದ್ರ ಇರೋವರೆಗೂ ಅಂದ್ರೆ ನೀವು ಸೂರ್ಯ ಚಂದ್ರ ಇರೋವರೆಗೂ ಆಸ್ತಿನ ಬಳಸ್ಬೋದಾಗ್ಲಿ, ಆದ್ರೆ ಅದು ನಿಮ್ದಲ್ಲ, ಇದು ಕರ್ಮ. ನಾವು ಈ ಹಿಂದೆ ಆಸ್ತಿಯ ಮೂಲ ಮಾಲೀಕರಿಂದ ಖರೀದಿಗೆ ಪಡೆದಿರುವ ಮಾಲೀಕರಲ್ಲಿ ನಾನಾಗಲಿ ಅದರ ಪ್ಲಾಟ್ ಮೂಲ ಖರೀದಿ ನಿರಂತರ ಭೂ ಬಾಡೆ ಪಡೆದಿರುವ ಪತ್ರಗಳ ಮೂಲ ಪ್ರತಿಗಳನ್ನು ಇಂದಿನ ದಿವಸ ನಾವು ನಿಮಗೆ ಒಪ್ಪಿಸಿರುತ್ತೇವೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾವು ಈ ಹಿಂದೆ ಆಸ್ತಿಯ ಮೂಲ ಮಾಲೀಕರಿಂದ ಖರೀದಿಗೆ ಅಂದ್ರೆ ಒಬ್ಬ ಬಿಲ್ಡರು ಯಾವುದೋ ಒಬ್ಬ ರೈತನಿಂದ ಅವನಿಗೊಂದಿಷ್ಟು ಅಡ್ವಾನ್ಸ್ಗಳನ್ನ ಕೊಡ್ತಾನೆ. ಆ ಅಡ್ವಾನ್ಸ್ ನ ತಗೊಂಡ್ಬಂದ್ಬಿಟ್ಟು ಇವನು ಒಂದು ಅಗ್ರಿಮೆಂಟ್ ಮಾಡ್ಕೊತಾನೆ. ಆ ಅಗ್ರಿಮೆಂಟ್ ಮುಖಾಂತರ ನಿಮಗೂ ಒಂದು ಅಗ್ರಿಮೆಂಟ್ ಹಾಕೊಡ್ತಾನೆ. ಇಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯಾದ ಲೆಕ್ಕಪತ್ರ ವ್ಯವಹಾರಗಳು ಇರಲ್ಲ. ಇದು ಯಾರ ಫ್ಲಾಟ್, ಇವನು ಏನು ಸೇಲ್ ಡೀಡ್ ಮಾಡ್ಕೊಂಡಿರಲ್ಲ, ಇವನು ಸಹ ಇದೇ ಒಂದು ಏನು ನಿರಂತರ ಭೂ ಬಾಡೆ ಖರೀದಿ ಕರಾರು ಪತ್ರನೇ ಮಾಡಿಸ್ಕೊಂಡಿರ್ತಾನೆ. ಅರ್ಥ ಆಯ್ತಾ? ನೀವು ಪಾಪ ಯಾಕೆ ಇಷ್ಟೊಂದು ದಡ್ಡತನದಲ್ಲಿ ಯೋಚನೆ ಮಾಡಿ ಈ ರೀತಿಯಾಗಿ? ನನ್ನ ಹತ್ರ ಇವಾಗ ಇರೋದು ಪೇಪರ್ಸು 15,60,000 ರೂಪಾಯಿಗಳ ಕೊಟ್ಟಿರುವಂತಹ ಪತ್ರ. 2024ರಲ್ಲಿ ಇದನ್ನ ಖರೀದಿ ವ್ಯವಹಾರ ನಡೆದಿದೆ. 15,60,000 ರೂಪಾಯಿಗೆ ಒಂದು 30-40 ನಿವೇಶನ. ಈ ಮುಂದೆ ಹೇಳ್ತಾ ಹೋಗ್ತೀನಿ, ಯಾಕಿದು ರಿಜಿಸ್ಟರ್ ಆಗಿಲ್ಲ ಅನ್ನೋದಕ್ಕೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆಸ್ತಿಯ ಕುರಿತು ಸರ್ಕಾರಕ್ಕೆ ಇತರ ಯಾವುದೇ ಸರ್ಕಾರಿ ಸಂಸ್ಥೆಯ ನಿಗಮ ಮಂಡಳಿ ವಗೈರಗಳಿಗೆ ಏನಾದರೂ ರಕಂ ತುಂಬುವುದರಲ್ಲಿ ಅದನ್ನು ನೀವೇ ತುಂಬಲು ಜವಾಬ್ದಾರಾಗಿರ್ತೀರಿ. ಎಲ್ರಿ ತುಂಬಕ್ಕಾಗತ್ತೆ? ಹೆಂಗ್ರಿ ತುಂಬ್ತಾರೆ? ಕಥಾಗತ್ತಾ ಇದಕ್ಕೆ? ಟ್ಯಾಕ್ಸ್ ಕಟ್ಟಕ್ಕಾಗತ್ತಾ ಇದಕ್ಕೆ? ನೀವೇನು ಸೇಲ್ ಡೀಡ್ ಮಾಡ್ಕೊಟ್ಟಿದಾರ ರಕಂ ತುಂಬೋದಕ್ಕೆ? ಇದು ಯಾವ್ದು ಪಾಯಿಂಟ್ಸ್ ಓದ್ದೇನೆ ಪಾಪ ನೋಡಿ, ಎಲ್ಲೋ ಒಂದಿಷ್ಟು ಜನ ನನಗೊಂದು ನಿವೇಶನ ಬೇಕು, ನನಗೊಂದು ಮನೆ ಬೇಕು, ನಾನೊಂದು ಒಂದು ಸುಸರ್ಜಿತ ಬಡಾವಣೆಯಲ್ಲಿ ನಾನು ಮನೆ ಕಟ್ಟಬೇಕು ಅನ್ನೋ ಇವತ್ತಿನ ಐಷಾರಾಮಿ ಜನಗಳು, ಇವತ್ತೇನು ಈ ರಾಜಕಾರಣಿಗಳು ಇದಾರಲ್ಲ, ಕಳ್ಳರು, ಈ ಡಾಲರ್ಸ್ ಕಾಲೋನಿ, ದೊಡ್ಡ ದೊಡ್ಡ ಕಾಲೋನಿಗಳನ್ನ ಮಾಡ್ಕೊಂಡು ಇವ್ರು ಐಷಾರಾಮಿ ಮನೆಗಳನ್ನ ಕಟ್ಟಿ ಅದನ್ನ ನೋಡ್ತಾರೆ. ಪಾಪ ತಂದೆ ತಾಯಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಒಂದಿಷ್ಟು ದುಡಿಯೋರಾಗಿರ್ಬೋದು, ನನಗೂ ಒಂದು ಕಾಂಪೌಂಡ್ ವಾಲ್ ಇರೋಂಥ ಮನೆ ಬೇಕು, ಪಾರ್ಕಿಂಗ್ ಮಾಡೋದಕ್ಕೆ ಒಂದಿಷ್ಟು ಜಾಗ ಇರಬೇಕು, ಸುಂದರವಾದ ರಸ್ತೆ ಇರಬೇಕು, ಮುಂದ್ಗಡೆ 1-2 ಮರ ನೆಡಬೇಕು, ನನಗೊಂದು ಹೆಣ್ಣು ಕೊಡಬೇಕು ನನ್ನ ಮನೆ ನೋಡಿ ಅಂತ. ನನಗೆ ಒಬ್ರು ಸ್ನೇಹಿತರು ಫೋನ್ ಮಾಡಿದ್ರು, ಸರ್ ನನಗೆ ಹೆಣ್ಣು ಕೊಡ್ತಿದ್ದಿಲ್ಲ ಸರ್, ಮನೆ ಇದ್ರೆ ಹೆಣ್ಣು ಕೊಡ್ತೀನಿ ಅಂತ ಹೇಳಿದ್ರು ಯಾರೋ ಒಬ್ರು, ಹಂಗಾಗಿ ಖರೀದಿ ಮಾಡ್ಬಿಟ್ಟೆ ಸರ್ ನಾನಲ್ಲಿ. ಇವತ್ತು ನನಗೆ ಕರೆಂಟ್ ಇಲ್ಲ ಸರ್, ಮನೆ ಕಟ್ಟಕ್ ಆಗ್ತಿಲ್ಲ. ಹೋಗಿ ಎಸ್ಕಾಂ ಕೇಳಿದ್ರೆ ನೀವು ಸೇಲ್ ಡೀಡ್ ತಗೊಂಬನ್ನಿ ಅಂತಾರೆ. ಸರ್ ನಾ ಹಂಗಂದ್ರೆ ಏನು ಸರ್ ಅಂತಾರೆ. ಪಾಪ ಅಂದ್ರೆ ಇವ್ರ ಹತ್ರ ಬೇಕಾದಂತಹ ಮೂಲ ಪತ್ರಗಳಿಲ್ದೇ ಇರೋದ್ರಿಂದ, ಟ್ಯಾಕ್ಸ್ಗಳು ಇಲ್ದೇ ಇರೋದ್ರಿಂದ, ಖಾತೆಗಳು ಇಲ್ದೇ ಇರೋದ್ರಿಂದ ಇವತ್ತು ಈ ಪ್ರಕ್ರಿಯೆ ನಡೀತಾ ಇಲ್ಲ, ಕರೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ. ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಸದರಿ ಪ್ಲಾಟಿನ ಕಬ್ಜಾವನ್ನು ಹಿಂದೆ ನಿಮಗೆ ಬಿಟ್ಟು ಕೊಟ್ಟಿದ್ದು, ಸದರಿ ನಿಮಗೆ ಕೊಟ್ಟ ಆಸ್ತಿಯಲ್ಲಿ ಇರಬಹುದಾದ ನಿಧಿ ನಿಕ್ಷೇಪ, ಇದು ಬಿಡಿ, ಇದು ಕಾಮನ್ ಮಾಲೀಕತ್ವದಲ್ಲಿ ಇದನ್ನು ನಮ್ಮ ಸಂಪೂರ್ಣ ಒಪ್ಪಿಗೆ ಹಾಗೂ ಸಹಕಾರ ಇರುತ್ತದೆ. ಇನ್ನು ಮುಂದೆ ನಮ್ಮದಾಗಲಿ ಈ ತರ ವಾರಸುದಾರ ಅಥವಾ ಮತ್ತಾರಾದ್ರೂ ಬಂದ್ರೆ ಈ ಮಾಲೀಕತ್ವ ನಂದು ಅಂತ ಏನಾದ್ರು ಬಂದ್ರೆ ಇದಕ್ಕೆ ಸಂಪೂರ್ಣವಾಗಿ ನಾವು ನಿಮಗೆ ಜೊತೆಯಲ್ಲಿ ನಿಲ್ತೀವಿ ಅಂತ ಒಂದಿಷ್ಟು ಪಾಯಿಂಟ್ಸ್ನ, ಒಂದು 10 ಪಾಯಿಂಟ್ನ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಬಿಡಿ, ಪಾಯಿಂಟ್ಸ್ ಏನ್ ಮ್ಯಾಂಡೇಟ್ರಿ, ಅವ್ನ ಹಾಕ್ಲೇಬೇಕು, ಅದನ್ನ ಹಾಕ್ತಾರೆ, ಅದು ಕಾಮನ್ ಇರುತ್ತೆ, ಒಂದಿಷ್ಟು ಕಾಗದ ಪತ್ರ ಮಾಡಿರ್ತಾರೆ. ಆದ್ರೆ ನಾನು ಹೇಳೋದು ಸಾರ್ವಜನಿಕರು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಆಸ್ತಿ ಯಾವಾಗುತ್ತೆ, ನಿಮ್ಮ ಹೆಸರಲ್ಲಿ ಸರ್ಕಾರದ ನಿಯಮದ ಅಡಿಯಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಿ ನಿಮ್ಮ ಹೆಸರಲ್ಲಿ ಸೇಲ್ ಡೀಡ್ ತಗೊಂಡು ಅದಕ್ಕೊಂದು ಚೆಕ್ ಬಂದಿ ಮಾಡಿಸ್ಕೊಂಡು, ಸರ್ವೆ ಮಾಡಿಸ್ಕೊಂಡು, ಅದಕ್ಕೊಂದು ಟ್ಯಾಕ್ಸ್ ಅಂತ ನಿಮ್ಮ ಹೆಸರಲ್ಲೇ ಕಟ್ಕೊಂಡು, ಮತ್ತೆ ಅದಕ್ಕೊಂದು ಖಾತಾ ಅಂತ ಮಾಡಿದ್ದಾರೆ. ಇವತ್ತು ಎ ಖಾತಾ, ಬಿ ಖಾತಾ, ಸಿ ಖಾತಾ, ಜಡ್ ಖಾತಾ, ಎಲ್ಲಾ ಖಾತಾಗಳು ಮಾಡ್ತಾರೆ ಸರ್ಕಾರದವರು. ದುಡ್ಡು ಬೇಕಷ್ಟೇ ಸರ್ಕಾರಕ್ಕೆ ಇವತ್ತು.
ಎಲ್ಲ ಕಥೆಗಳು ಮಾಡ್ಕೊಂಡು ಕೂತಿದ್ದಾರೆ. ಇರ್ಲಿ, ಅದೊಂದು ಒತ್ತಟ್ಟಿಗೆ ಇರ್ಲಿ. ಇವತ್ತು ನಿಜವಾಗ್ಲೂ ಈ ಧಾರವಾಡ ಮತ್ತು ಹುಬ್ಳಿ, ಬೆಳಗಾಂ ಈ ಭಾಗದ MLA MP ಗಳು ಸತ್ತೋಗ್ಬಿಟ್ಟಿದ್ದೀರ ನೀವೆಲ್ಲ. ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇದೆಲ್ಲ? ಸಾವಿರಾರು ಎಕರೆ ಜಮೀನು ಇವತ್ತು ಈ ರೀತಿಯ ಲೇಔಟ್ಗಳ ಫಾರ್ಮೇಶನ್ ಆಗಿದೆ. ಕಳೆದ 25 ವರ್ಷಗಳಿಂದ ಈ ರೀತಿಯ ಅಕ್ರಮ ಲೇಔಟ್ಗಳ ಫಾರ್ಮೇಶನ್ ಆಗ್ತಿದ್ರು. ಅಲ್ಲಿರುವಂತಹ ಅಧಿಕಾರಿಗಳು ಯಾರನ್ನು ಕಾಯ್ತಾ ಇದ್ದೀರಾ ಸ್ವಾಮಿ ನೀವು? ಈ ಒಂದು ಪತ್ರಕ್ಕೆ ಜಸ್ಟ್ ನೋಟ್ರಿ ಸೀಲ್ ಹಾಕ್ತಾರೆ. ಲಾಯರ್ ಒಬ್ರು ನೋಟ್ರಿ ಸೀಲ್ ಹಾಕ್ಬಿಡ್ತಾರೆ. ಆ ನೋಟ್ರಿ ಸೀಲ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಮುಗಿದೋಯ್ತಾ? ಸಾಕಾ ನೋಟ್ರಿ ಸೀಲು? ಸಾಕಾ? ಇದು ಆಗೋಯ್ತಾ? ಅವ್ರ ಜಮೀನು ಆಗೋಯ್ತಾ? ಇಷ್ಟು ವರ್ಷ ಏನಾಗ್ತಿತ್ತು, ಸಂಬಂಧಪಟ್ಟಂತ ಎಸ್ಕಾಂಗಳು KRC ನಿಯಮದ ಅಡಿಯಲ್ಲಿ ಯಾವ್ದಾದ್ರು ಒಂದು ಪತ್ರನ ಇದ್ರೆ ಅದನ್ನು ಕೊಟ್ಟು ಕರೆಂಟ್ ಕೊಡ್ಬೋದು ಅನ್ನೋದಿತ್ತು. 17/12/2023 ಒಂದು ಆದೇಶ ಬರುತ್ತೆ, ಸುಪ್ರೀಂ ಕೋರ್ಟ್ ಆದೇಶ, OCCC ಇಲ್ಲಿದ್ದಂಗೆ ಕರೆಂಟ್ ಕೊಡಬೇಡಿ ಅಂತ. ಆ ಆದೇಶದ ಅಡಿಯಲ್ಲಿ ಬಂದ ಮೇಲೆ ಮತ್ತೆ ಕರ್ನಾಟಕ ಸರ್ಕಾರ 4/4/2024 ಯಾವುದೇ ರೀತಿಯಾದ ಕರೆಂಟ್ಗಳನ್ನ ಕೊಡಬೇಡಿ ಅಂತ ಒಂದು ಸರ್ಕಾರ ಆದೇಶ ಆಗುತ್ತೆ. ಆ ಆದೇಶ ಇಟ್ಕೊಂಡು ಎಲ್ಲ ಎಸ್ಕಾಂಗಳಲ್ಲಿ ಕರೆಂಟ್ನ ಕೊಡೋದು ನಿಲ್ಲಿಸ್ತಾರೆ. ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಕರ್ನಾಟಕ ಸರ್ಕಾರ 1200 ಚದರ ಅಡಿಗಳಿರುವಂತಹ ನಿವೇಶನಗಳಿಗೆ ವಿದ್ಯುತ್ ಸಂಪರ್ಕ ಕೇವಲ ಮನೆಗಳಿಗೆ ಮಾತ್ರ ಕೊಡಿ, ನಿವೇಶನಗಳಿಗೆ ಕೊಡಿ ಅಂತ ಒಂದು ಆರ್ಡರ್ ಬರುತ್ತೆ. ಸರಿ, ಇವಾಗ ಇವ್ರು ಕೊಡ್ಬೇಕಲ್ಲ, ಕೊಡಲ್ಲ. ಯಾಕಂದ್ರೆ ಈ ಒಂದು ಲೇಔಟ್ನ ಫಾರ್ಮೇಶನ್ ಮಾಡಿದಂತ ಮಹಾಪುರುಷರು ಕನ್ವರ್ಷನ್ ಮಾಡಲ್ಲ. ಅದು ಕೃಷಿ ಭೂಮಿಯಾಗೇ ಇರುತ್ತೆ. ಆದ್ರೆ ದೌರ್ಭಾಗ್ಯ ಏನಪ್ಪಾ ಅಂದ್ರೆ, ಅಥವಾ ಅದೃಷ್ಟ ಏನಪ್ಪಾ ಅಂದ್ರೆ, ಅಲ್ಲಿಯ ಸಂಬಂಧಪಟ್ಟಂತಹ ಲೋಕಲ್ ಅಥಾರಿಟೀಸ್, ಯಾವುದು ಇವಾಗ ಹುಬ್ಳಿ ಮತ್ತು ಧಾರವಾಡದ ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಪಂಚಾಯತಿಗಳು, ಈ ಒಂದು ಲೇಔಟ್ಗೆ ರಸ್ತೆನೂ ಹಾಕ್ತಾರೆ, ಮೋರಿನೂ ಹಾಕ್ತಾರೆ, ವಿದ್ಯುತ್ ಕಂಬಗಳನ್ನ ಎಳಿತಾರೆ, ಪ್ರತಿಯೊಂದನ್ನು ಕೊಡ್ತಾರೆ. ಇದು ಅಬಾರ್ಡೆಂಟ್ ಲೇಔಟ್ ಅಂತ ಡಿಕ್ಲೇರ್ ಮಾಡಲ್ಲ, ಪ್ರತಿಯೊಂದನ್ನು ಕೊಡ್ತಾರೆ. ಎಲ್ಲ ಸಕಲ ಸವಲತ್ತುಗಳನ್ನ ಕೊಟ್ಟು ಈ ಒಂದು ಇದಕ್ಕೆ ಟ್ಯಾಕ್ಸ್ ಅನ್ನು ಸಹ ಕಟ್ಸ್ಕೊಂಡಿದ್ದಾರೆ ಕೆಲವರಿಗೆ. ಇಷ್ಟೆಲ್ಲ ಮಾಡಿ ಇವಾಗ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಇವ್ರಿಗೆಲ್ಲ ಜ್ಞಾನೋದಯ ಆಗೋಯ್ತು. ಇಂಥವಕ್ಕೆಲ್ಲ ಕರೆಂಟ್ ಕೊಡಲ್ಲ ರೀ ನಾವು. ದಯವಿಟ್ಟು ಈ ಒಂದು ಸುಳಿಗೆ ತಗಲಾಕತ್ತಿರುವಂತವ್ರು ದಯವಿಟ್ಟು ಎಚ್ಚೆತ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇವತ್ತು ಒಂದು ಪತ್ರನ ಮಾಡ್ಕೊಡ್ಬೋದು, ನಾಳೆ ದಿನ ಇವತ್ತು ಹೇಳ್ಬೋದು ಇವರು ನಾವ್ ಯಾರು ಬರಲ್ಲ ನಿಮ್ಮ ಮೇಲೆ ಆಸೆ. ಇವತ್ತಲ್ದಿದ್ರೆ ಇನ್ನೊಂದು 10 ವರ್ಷ ಬಿಟ್ಬಿಟ್ಟು ಯಾರೋ ಒಬ್ರು ಅವ್ರ ಮಗನ ಮೊಮ್ಮಗನು, ಸ್ವಾಮಿ ನಾನು ಹುಟ್ಟಿದ್ದೆ, ನಾನು ಕೇಳಿದ್ದಂಗೆ ಇವತ್ತು ಈ ಒಂದು ಪತ್ರ ಮಾಡ್ಕೊಟ್ಬಿಟ್ಟಿದ್ದಾರೆ, ನನಗೆ ಬೇಕು ಅಂತ ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೂ ಹೋಗಿ ಕೂತ್ಕೊಂಡ್ರೆ ಏನ್ರಿ ಮಾಡ್ತೀರಾ? ಖಂಡಿತವಾಗ್ಲೂ ಇವತ್ತು ಕರೆಂಟ್ ಕೊಡಲ್ಲ ನಿಮ್ಗೆ. ಇದೇನು ಒಂದು ಆರ್ಡರ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ನ ಅನ್ವಯ ಇವತ್ತು ಕರೆಂಟ್ ಕೊಡಕ್ ಬರಲ್ಲ ನಿಮ್ಗೆ. ಆಕ್ಚುಲಿ ನೀವು ಇನ್ನೊಂದು ಮಾಡಬಹುದು, ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತವ್ರು ಶೇರ್ ಮಾಡಿ. ಹುಬ್ಳಿ ಮತ್ತು ಧಾರವಾಡ, ಬೆಳಗಾಮ ಈ ಒಟ್ಟಲ್ಲಿ ಉತ್ತರ ಕರ್ನಾಟಕದ ಜನಕ್ಕೋಸ್ಕರನೇ ವಿಶೇಷವಾಗಿ ಮಾಡ್ತಿರುವಂತಹ ವರದಿ ಇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಂಬಂಧಪಟ್ಟಂತಹ ಆ ಲೇಔಟ್ ಫಾರ್ಮೇಶನ್ ಅಥವಾ ಈ ಲೇಔಟ್ಗೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಏನು ನಿಮ್ಗೆ ಜಾಗ ಕೊಟ್ಟಿದ್ದಾನಲ್ಲ, ಆ ಪುರುಷನ್ ಕೇಳಿ GPA ಮಾಡ್ಕೊಳ್ಳೋಣ ನಮ್ಗೆ ಅಂತ. ಆ GPA ಮಾಡಿಸ್ಕೊಳ್ಳಿ. ಆ GPA ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಹಿಡ್ತಾನಾದ್ರೂ ಬರುತ್ತೆ. ಇವತ್ತು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ, ಇವರ ಶಕ್ತಿ ಇರೋದು ಕೇವಲ 1 ಗುಂಟೆಗಳ ಜಾಗ ತಗೊಳ್ಳೋದಕ್ಕೆ ಮಾತ್ರ. ಆ 1 ಗುಂಟೆ ಜಾಗಕ್ಕೆ ಇವ್ರು ಬರೆಸುವಂತ ದುಡ್ಡು 5 ಲಕ್ಷದಿಂದ 20 ಲಕ್ಷದವರೆಗೂ. ಇವತ್ತು ಮಿನಿಮಮ್ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಯಾವ್ದ್ರ ಅಡಿಯಲ್ಲಿ, ಈ ಒಂದು ನಮ್ಮ ಏನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಕನಿಷ್ಠ 5 ಗುಂಟೆಗಳು ಇರಬೇಕು ಅನ್ನೋದು ಒಂದು ಕಾನೂನಿದೆ. ಇವ್ರು 5 ಗುಂಟೆಗಳು ತಗೊಳ್ಳಲ್ಲ,
ಹಂಗಾಗಿ ಇವ್ರಿಗೆ ರಿಜಿಸ್ಟರ್ ಆಗಲ್ಲ. ಒಂದೊಂದು ಗುಂಟೆ ಲೆಕ್ಕದಲ್ಲಿ ಇವ್ರಿಗೆ ಜಮೀನ ಕೊಡ್ತಾರೆ. ಆ ಒಂದೊಂದು ಗುಂಟೆಯಲ್ಲಿ ಇವ್ರು ಮನೆ ಕಟ್ಕೊತಾರೆ. ಹಂಗಾಗಿ ಇವ್ರಿಗೆ ರಿಜಿಸ್ಟರ್ ಆಗಲ್ಲ. ಇನ್ನು ಯಾವತ್ತಿಗೆ ಸರ್ಕಾರ ನಿಯಮ ಮಾಡೋದು, ಒಂದು ಗುಂಟೆಗೆ ಕೊಡೋದು, ಅಥವಾ ಇವತ್ತು ಲೇಔಟ್ ಫಾರ್ಮೇಶನ್ ಮಾಡಿದವನಿಗೆ ಅವನು ದೊಡ್ಡ ಕಳ್ಳ ಅಂತ ಇರ್ಬೇಕು. ಅವನು ಯಾವುದೇ ರೀತಿಯಾದ ಸರ್ಕಾರದ ನಿಯಮದ ಅಡಿಯಲ್ಲಿ ಈ ಒಂದು ಲೇಔಟ್ನ ಮಾಡಿಲ್ಲ. ಆದ್ರೆ ಇದನ್ನ ನೋಡ್ತಾ ಕೂತಿರುವಂತ ಕಳ್ರು ಯಾರು? ನಿಜವಾದ ಕಳ್ರು ಯಾರು ಹೇಳಿ? ಸರ್ಕಾರದಲ್ಲಿರೋರು ಅಥವಾ ಸರ್ಕಾರಿ ಅಧಿಕಾರಿಗಳು, ಸಂಬಂಧಪಟ್ಟಂತವ್ರು. ದನ ಕಾಯಕ್ಕೂ ಲಾಯಕ್ಕಿಲ್ಲ ಅಂತ ಕಾಣ್ತಿದೆ ಇವರು, ಅಲ್ವಾ? ಇವ್ರಿಗೆ ಬರೋ ಸಂಬಳ ಮತ್ತು ಈ ಒಬ್ಬ ಬಿಲ್ಡರ್ ಕೊಡುವಂತ ಗಿಂಬಳ ತಿಂದು ಬಲ್ತಿರ್ಬೇಕು ನೀವು. ಯಾವ ನಾಳಾಗೋದ್ರೇನ್ರಿ? ನಿಮ್ಮ ಮನೇಲಿ ಒಳ್ಳೆ ತುಪ್ಪದ ಅಡುಗೆ ಮಾಡ್ಕೊಂಡು ತಿಂದ್ರೆ ಸಾಕು ನೀವು, ಅಲ್ಲ? ಇನ್ನೊಬ್ಬನ ಮನೇಲಿ ಅವನ ಮನೆ ಬೆಂಕಿ ಹತ್ಕೊಂಡು ಹೋದ್ರೇನು ಅದೇ ಬೆಂಕಿಲೇ ನೀವು ಬೇಕಾದ್ರೆ ನಿಮ್ಮ ಅಡಿಗೆ, ಮಟನು, ಚಿಕನು, ಇನ್ನೊಂದು ಮತ್ತೊಂದನ್ನ ತಿನ್ಕೊಂಡು ಪಾರ್ಟಿ ಮಾಡೋಂಥವ್ರು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.